ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೈಲ್ ನೋಡಿದ್ದೀರಾ. ನಮ್ಮ ಒಂದು ವಿಡಿಯೋದ ಮುಖ ಭಾವಚಿತ್ರ ಏನಿದೆ ತಮ್ನೈಲು ನೋಡಿದ್ದೀರಾ. ಅಂದರೆ ದಾಣಿ ಮಿಶ್ರಣ, ಹಸಿಮೇವು, ಒಣಮೇವು ಇವುಗಳನ್ನು ನಾವು ಹಾಲು ಕರೆಯೋದಕ್ಕಿಂತ ಮುಂಚೆ ಕೊಡಬೇಕಾ, ಹಾಲು ಕರೆದ ನಂತರ ಕೊಡಬೇಕಾ, ಯಾವ ಸಮಯದಲ್ಲಿ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ಸೊ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ಆಲ್ರೆಡಿ ಮಾತಾಡ್ಕೊಂಡಿವಿ. ಇವಾಗ ಪ್ರೆಸೆಂಟ್ ಬಂದುಬಿಟ್ಟು ಫಸ್ಟ್ ಹಾಲು ಕರೆಯೋದಕ್ಕಿಂತ ಮುಂಚೆನೇ ಕೊಟ್ಟರೆ ಒಳ್ಳೆಯದಾ, ಅದಾದ ನಂತರ ಕೊಟ್ಟರೆ ಒಳ್ಳೆಯದಾ, ಯಾವ ಟೈಮಲ್ಲಿ ಕೊಟ್ಟರೆ ಒಳ್ಳೆಯದು ಬೆಸ್ಟಾಗಿ. ಅದೇ ರೀತಿ ಪ್ರೆಸೆಂಟ್ ನಾವೆಲ್ಲ ಯಾವ ರೀತಿಯ ಯಾವ ಶಾಸ್ತ್ರೀಯವಾದ ಮೇವು ಪದ್ಧತಿಗಳನ್ನು ಹೆಚ್ಚಿನದಾಗಿ ಅಳವಡಿಸ್ಕೊಂಡಿದ್ದೀವಿ. ಈಗ ನಾನು ಸುಮಾರು ಒಂದು 8 ರಿಂದ 10 ಜನನ ಕೇಳಿದಾಗ, ಸೊ ರೈತರನ್ನು ವಿಚಾರಿಸಿದಾಗ ಯಾವ ರೀತಿ ಒಂದು ಉತ್ತರಗಳು ಬಂದಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅವ್ರು ಏನೇನು ಹೇಳಿದರು ಅನ್ನೋದನ್ನು, ಅಂದರೆ ಯಾವ ವಿಧವಾಗಿ ಮೇವು ಪದ್ಧತಿಯನ್ನು ಕೊಡ್ತಿದ್ದಾರೆ, ಅದು ರೈಟಾ ಅಥವಾ ರಾಂಗಾ, ಅದು ಕರೆಕ್ಟಾ ಇಲ್ವಾ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಮಗಿಲ್ಲಿ ಹಾಲು ಉತ್ಪಾದನೆ ಆಗಲೇಬೇಕು ಅಂತ ಅಂದರೆ ಸೊ ಕೆಲವೊಂದು ಮುಖ್ಯ ಅಂಶಗಳು ಬೇಕೇ ಬೇಕು. ನಿಮಗೆ ಗೊತ್ತಿರುವಂತೆ ಈಗ ಆಲ್ರೆಡಿ ನಾವು ಒಣಮೇವು ಬೇಕು, ಹಸಿ ಮೇವು ಬೇಕು, ಮತ್ತು ದಾಣಿ ಮಿಶ್ರಣ ಬೇಕು, ಮಿನರಲ್ ಖನಿಜಾಂಶ ಮಿಶ್ರಣ ಬೇಕು, ಲವಣಾಂಶ ಬೇಕು, ಉಪ್ಪು ಲವಣಾಂಶ ಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಡಿಷ್ನಲ್ ಆಗಿ ಕೆಲವೊಂದು ಟಾನಿಕ್ಗಳನ್ನು ನಾವು ಕೊಡಬೇಕಾಗುತ್ತೆ. ಸೊ ಇವೆಲ್ಲವನ್ನು ಕೊಟ್ಟಾಗ ಹಾಲು ಅನ್ನೋದು ಉತ್ಪಾದನೆ ಆಗುತ್ತೆ. ಈ ಅಂಶಗಳನ್ನು ಯಾವ ಟೈಮಲ್ಲಿ ಕೊಡಬೇಕು ಅದು ಮುಖ್ಯವಾಗಿ ನೀವು ಗಮನಿಸಬೇಕು. ಅದೇ ಹೇಳಿದ್ನಲ್ವಾ, ಸೊ ಹಾಲು ಕರೆಯೋದಕ್ಕಿಂತ ಮುಂದೆ ಕೊಡಬೇಕಾ, ಹಿಂದೆ ಕೊಡಬೇಕಾ? ಹಿಂದೆ ಅಂತ ಅಂದರೆ ಹಸುವಿನ ಹಿಂದಗಡೆ ಅಲ್ಲ, ಹಾಲು ಕರೆದ ನಂತರನ ಅದಕ್ಕೂ ಮುಂಚಿತವಾಗಿನ. ಸೊ ಅದನ್ನು ಮೇಯ್ನಾಗಿ ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಹಿಂದೆ ಅಂತಂದು ಯಾಕೆ ಹೇಳಿದೆ ಅಂದರೆ, ಸೊ ಕೆಲವರು ಕಾಮೆಂಟ್ ಮಾಡೋವಂಥವ್ರು ಇದ್ದಾರೆ, ಹಸುವಿನ ಹಿಂಭಾಗದಲ್ಲಿ ಕೊಟ್ಟರು ಮೇವು ಕೊಟ್ಟರು ಹಾಲು ಚೆನ್ನಾಗಿ ಬರುತ್ತಾ ಅಂತ. ಸೊ ಖಂಡಿತ ನಾನು ಹೇಳಿದ್ದು ಮುಂಚೆನೇ ಹಿಂದೆ. ಸೊ ಮೇಯ್ನಾಗಿ ಯಾಕೆ ಕೊಡಬೇಕು ಇವೆಲ್ಲವನ್ನು, ಸೊ ಮುಖ್ಯವಾಗಿ ಹಸಿ ಮೇವನ್ನು ಯಾಕೆ ಕೊಡ್ತೀವಿ ನಾವೀಗ, ಸೊ ಅದನ್ನು ನೋಡ್ತಾ ಹೋಗೋಣ. ಮುಖ್ಯವಾಗಿ ಹಸಿ ಮೇವಲ್ಲಿ ಕೆಲವೊಂದು ಜೀವಸತ್ವಗಳು, ವಿಟಮಿನ್ಸ್ ಅದರಲ್ಲಿ ಸುಮಾರಿದ್ದಾವೆ. ಆ ಜೀವಸತ್ವಗಳಿಗೋಸ್ಕರ ಕೆಲವೊಂದು ಮಿನರಲ್ಸು ಸಿಗುತ್ತೆ, ಆ ಮಿನರಲ್ಸ್ಗೋಸ್ಕರ. ಹಾಗೆಯೇ ಕೆಲವೊಂದು ಪ್ರೋಟೀನ್ಸು, ಆ ಪ್ರೋಟೀನ್ಸ್ಗೋಸ್ಕರನೂ ನಾವು ಹಸಿ ಮೇವನ್ನು ಕೊಡಬೇಕು. ನೆಕ್ಸ್ಟು ಡ್ರೈ ಫಾಡರು, ಸೊ ಒಣಮೇವನ್ನು ಏನಕ್ಕೆ ಕೊಡಬೇಕು ಅಂತ ಅಂದರೆ ಈ ಒಂದು ಫೈಬರ್ಸ್ಗೋಸ್ಕರ, ಅಂದರೆ ನಾರಿನ ಅಂಶವನ್ನು ಜೀರ್ಣಕ್ರಿಯೆಗೆ ಸಹಾಯ ಮಾಡೋದಕ್ಕೋಸ್ಕರ ಸೊ ಒಣ ಮೇವನ್ನು ಕೊಡ್ತೀವಿ ಫೈಬರ್ಸ್ಗೆ. ಮತ್ತು ದಾಣಿ ಮಿಶ್ರಣ, ಅಲ್ಲೇನು ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ, ಅಂದರೆ ಹೆಚ್ಚು ಕೊಡುವಂತಹ ಹಸುಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪೋಷಕಾಂಶಗಳು ಬೇಕಾಗುತ್ತೆ. ಅಡಿಷ್ನಲ್ ಆಗಿ ಮೇವಲ್ಲಿ ಸಿಗದೇ ಇರೋದ್ರಿಂದ ಹೆಚ್ಚು ಪೋಷಕಾಂಶಗಳನ್ನು ಒದಗಿಸೋ ಉದ್ದೇಶದಿಂದ ದಾಣಿ ಮಿಶ್ರಣವನ್ನು ಕೊಡ್ತೀವಿ. ತುಂಬ ಇಷ್ಟಪಟ್ಟು ತಿನ್ನುವಂಥ ಆಹಾರ ಅದು. ಅದರಲ್ಲೂ ಸಿಗದೇ ಇರುವಂತಹ ಖನಿಜಾಂಶಗಳನ್ನು ನಾವು ಖನಿಜಾಂಶ ಮಿಶ್ರಣವಾಗಿ ಕೊಡ್ತೀವಿ. ಅದರ ಜೊತೆಗೆ ಖನಿಜಾಂಶ ಮಿಶ್ರಣದ ಜೊತೆಗೆ ಲವಣವನ್ನು ಕೊಡ್ತೀವಿ, ಸೊ ಉಪ್ಪನ್ನು ಸಹ ಕೊಡ್ತೀವಿ. ಇವೆಲ್ಲಕ್ಕಿಂತ ಮೀರಿದಾಗಿ ಇನ್ನೊಂದು ಮುಖ್ಯವಾಗಿ ನಾವು ಕೊಡಲೇಬೇಕು, ತುಂಬಾ ಚೆನ್ನಾಗಿ ಕೊಡಬೇಕು. ಹಾಲು ಉತ್ಪಾದನೆ ಆಗಬೇಕಂದ್ರೆ ಅದು ಇರಲೇಬೇಕು. ಸೊ ಏನು ಅಂತ ಅಂದರೆ ನೀರು. ಮುಖ್ಯವಾಗಿ ಕಂಪಲ್ಸರಿ ನಾವು ನೀರನ್ನು ಎಷ್ಟು ಚೆನ್ನಾಗಿ ನೀರು ಕುಡಿಸುವ ಹಸುಗಳಿಗೆ ಅಷ್ಟು ಆರೋಗ್ಯವಾಗಿ ಮತ್ತು ಅತಿ ಹೆಚ್ಚು ಹಾಲು ಕರೆಯಲಿಕ್ಕೆ ಸಹಾಯ ಮಾಡುತ್ತೆ. ಸೊ ನೀರಲ್ಲಿ ಏನಿರುತ್ತೆ ಹಾಲು ಹೆಚ್ಚಾಗೋದಕ್ಕೆ, ಸೊ ಕೆಲವರಿಗೆ ಈ ಒಂದು ಸಂದೇಹ ಬರಬಹುದು, ನೀರಲ್ಲಿ ಏನಿರುತ್ತೆ ಆ ರೀತಿ ಪೋಷಕಾಂಶಗಳಿರ್ತಾವ ಹಾಲು ಹೆಚ್ಚಾಗಲಿಕ್ಕೆ ಅಂದರೆ. ಸೊ ಇಲ್ಲಿ ಪೋಷಕಾಂಶಗಳೆಲ್ಲ ಮುಖ್ಯ. ಈ ಮುಂಚೆ ಏನು ಕೊಟ್ಟಿವಿ, ಒಣಮೇವು, ಹಸಿಮೇವು, ದಾಣಿ ಮಿಶ್ರಣ, ಮಿನರಲ್ ಮಿಕ್ಸರ್, ಲವಣಾಂಶ ಎಲ್ಲವನ್ನು ಸಹ ಕರೆಕ್ಟಾದ ರೀತಿಯಲ್ಲಿ ಪೋಷಕಾಂಶಗಳಾಗಿ ಪರಿವರ್ತಿಸಿ ಅವೆಲ್ಲವನ್ನು ಆ ಒಂದು ಹಾಲು ಉತ್ಪಾದನೆಗೆ ಸಹಕಾರ ಆಗಬೇಕಂದ್ರೆ ಇದೊಂದು ರೀತಿ ಮಾಧ್ಯಮ. ಈ ಮಾಧ್ಯಮ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, 1 ಲೀಟರ್ ಹಾಲು ಉತ್ಪಾದನೆ ಆಗಬೇಕಂದ್ರೆ 400 ಲೀಟರ್ನಷ್ಟು ರಕ್ತ ಕೆಚ್ಚಲಿನ ಮುಖಾಂತರ ಸೊ ಸರಬರಾಜು ಆಗಬೇಕಾಗುತ್ತೆ. 400 ಲೀಟರ್ಸ್ ಆಫ್ ಬ್ಲಡ್ಡು ಸರಬರಾಜು ಆಗುತ್ತೆ. 400 ಲೀಟರ್ಸ್ ಬ್ಲಡ್ ಇರಲ್ಲ, ಇರುವಂತಹ ಬ್ಲಡ್ಡೇ 400 ಲೀಟರ್, ಅಂದರೆ 400 ಲೀಟರ್ನಷ್ಟು ಅದೇ ಪದೇ ಸರ್ಕ್ಯುಲೇಟ್ ಆಗುತ್ತೆ. ಸೊ ಇಷ್ಟು ಪ್ರಮಾಣದಲ್ಲಿ ಅದು ಸರ್ಕ್ಯುಲೇಟ್ ಆಗಬೇಕಂದ್ರೆ ನೀರು ಎಷ್ಟು ಪ್ರಮಾಣದಲ್ಲಿ ಇರಬೇಕು. ಸೊ ಆಲ್ರೆಡಿ ನೀರು ಒಂದು ದ್ರವ್ಯ ರೂಪದಲ್ಲಿ, ರಕ್ತ ದ್ರವ್ಯ ರೂಪದಲ್ಲಿರುವಂತಹ ಒಂದು ಅಂಗಾಂಶ ಅದು. ಸೊ ಯಾವಾಗ ದ್ರವ್ಯ ರೂಪದಲ್ಲಿರುತ್ತೆ ಅಂದರೆ ಹೆಚ್ಚು ನೀರನ್ನು ಕೊಡಬೇಕು. ಸೊ ಅದು ಡೌನ್ ಆಗ್ತಾ ಅಂದರೆ ಡ್ರೈ ಆಗ್ತಾ ಹೋಗ್ತದೆ. ಸೊ ಆ ಉದ್ದೇಶಕ್ಕೋಸ್ಕರ ಮುಖ್ಯವಾಗಿ ಇವೆಲ್ಲವನ್ನು ಕೊಡೋದಕ್ಕಿಂತ ಮುಖ್ಯವಾಗಿ ನಾವು ನೀರನ್ನು ಆದಷ್ಟು ಸೌಲಭ್ಯವಾಗಿ
ಅನುಕೂಲವಾಗಿ ಸಿಗುವಂತೆ ನೋಡಬೇಕು. ಸೊ ಅದಕ್ಕೋಸ್ಕರ ನೀವು ವಾಟರ್ ಬೌಲ್ಸನ್ನು ಯೂಸ್ ಮಾಡ್ಬೋದು. ಸೊ ಯಾವಾಗ ಬೇಕೋ ಅದು ನೀರನ್ನು ಕುಡ್ಕೊಳ್ಳುತ್ತೆ. ಈಗ ಮೇಯ್ನಾಗಿ ರೈತರಿಗೆ ಪ್ರೆಸೆಂಟ್ ಮಾಡ್ತಿರ್ತಕ್ಕಂತಹ ಮುಖ್ಯ ಕೆಲಸಗಳು ಯಾವ ರೀತಿ ಮಾಡ್ತಿದ್ದಾರೆ, ಅದು ರೈಟರ್ ರಾಂಗ, ಸೊ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಈಗ ನಾನು ರೈತರು ನನಗೆ ಕಂಡಂತೆ ಮತ್ತು ಅವರು ಹೇಳಿದಂತೆ ನಿಮಗೆ ಮಾಹಿತಿ ಕೊಡೋದಾದರೆ, ಮೇವನ್ನು, ಹಸಿ ಮೇವನ್ನು ಮ್ಯಾಕ್ಸಿಮಮ್ ಎಲ್ಲ ಮಧ್ಯಾಹ್ನದ ಮೇಲೆ ಕೊಡ್ತಿದ್ದಾರೆ. ಅಂದರೆ ಗ್ರೇಸಿಂಗಲ್ಲಿ ಈಗ ಕರ್ಕೊಂಡೋಗಿ ಮೇಯ್ಸಕ್ಕಂಥವರು ಮೇಯಿಸ್ತಿರ್ತಾರೆ, ಬಟ್ ಶೆಡ್ಡಲ್ಲಿ ಒಂದು ಕಡೆ ಸ್ಟೋರ್ ಮಾಡಿ ಒಂದು ಕಡೆ ನಿಲ್ಲಿಸಿ ಮೇಯಿಸ್ತಕ್ಕಂಥವ್ರು ಮಧ್ಯಾಹ್ನದ ಮೇಲೆ ಹಸಿ ಮೇವನ್ನು ಕೊಡ್ತಿದ್ದಾರೆ. ಯಾಕೆ ಮಧ್ಯಾಹ್ನದ ಮೇಲೆ ಹಸಿ ಮೇವು ಕೊಡ್ತಿದ್ದಾರೆ ಅಂದರೆ ಕೂಲಿಗಳ ಕೊರತೆ ಇರ್ಬೋದು, ಅದನ್ನು ಕಟ್ ಮಾಡಬೇಕು, ಚಾಪ್ ಮಾಡಬೇಕು. ಸೊ ಇದೆಲ್ಲವೂ ತೊಂದರೆ ಇರೋದ್ರಿಂದ ಅವರು ಹಸಿ ಮೇವನ್ನು ಮಧ್ಯಾಹ್ನದ ಮೇಲೆ ಕೊಡ್ತಿದ್ದಾರೆ. ಸೊ ಇದು ರೈಟ ರಾಂಗ, ಸೊ ಅದನ್ನ ಹೇಳ್ತೀನಿ. ಹಾಗೆಯೇ ಒಣ ಮೇವನ್ನು ಅದು ಸಹ ಅಷ್ಟೇ ಆಫ್ಟರ್ನೂನ್ ಅಥವಾ ಬೆಳಿಗ್ಗೆ ಒಂದು ಸ್ವಲ್ಪ ಕೊಡ್ತಾರೆ. ಮತ್ತು ನೀರು, ಕರು ಅಂದರೆ ಈ ಒಂದು ಹಸು ಹಾಲು ಕೊಟ್ಟ ತಕ್ಷಣ ನೀರು ಕುಡಿಸಿ ಒಂದು ಕಡೆ ಕಟ್ತಾರೆ. ನೆಕ್ಸ್ಟ್ ಹಾಲು ಕೊಡೋಕ್ಕೂ ಮುಂಚೆ ಕರ್ಕೊಂಡು ಹೋದಾಗ ನೀರು ಕುಡಿಸಿ ಒಳಕ್ಕೆ ಕಟ್ತಾರೆ. ಸೊ ಒಂದು 2 ಟೈಮ್ ಕೊಡ್ತಾರೆ. ಸೊ ಇದು ತುಂಬಾ ದುರದೃಷ್ಟಕರವಾಗಿರ್ತಕ್ಕಂಥದ್ದು. ನೀರಿನ ಒಂದು ಮಹತ್ವ ತುಂಬಾ ಬೇಕಾಗಿರುತ್ತೆ ಹಸುವಿಗೆ ಹಾಲಿನ ಉತ್ಪಾದನೆಯಲ್ಲಿ. ಸೊ ಉದ್ದೇಶಕ್ಕೋಸ್ಕರ ಸದಾಕಾಲ ನೀರು ಅದಕ್ಕೆ ಅನುಕೂಲವಾಗಿ ಸಿಗುವಂತೆ ಮಾಡಿ ಒಂದು ತೊಟ್ಟಿಗಳನ್ನು ಕಟ್ಟಿಬಿಟ್ಟು ಸೊ ಅದರಲ್ಲಿ ನೀರು ತುಂಬಿಸಿ ಬಿಟ್ಟುಬಿಡಿ, ಅದಕ್ಕೆ ಬೇಕಾದಾಗ ಕುಡ್ಕೊಳ್ಳುತ್ತೆ. ನೆಕ್ಸ್ಟು ದಾಣಿ ಮಿಶ್ರಣವನ್ನು ಸರಿ ಕೊಡ್ತಾರೆ. ಮ್ಯಾಕ್ಸಿಮಮ್ ಎಲ್ಲ ದಾಣಿ ಮಿಶ್ರಣ ಸೂಪರಾಗಿ ಕೊಡ್ತಿದ್ದಾರೆ. ಯಾವ ರೀತಿ ಅಂದರೆ ಆಲ್ಕರೆಯಕ್ಕಿಂತ ಮುಂಚೆ ಕೊಡ್ತಿದ್ದಾರೆ. ಸೊ ಅದು ಬೆಸ್ಟ್ ಸಿಸ್ಟಮು. ಯಾಕೆ ಆಲ್ಕರೆಯಕ್ಕೆ ಮುಂಚೆನೇ ಯಾಕೆ ಕೊಡಬೇಕು ದಾಣಿ ಮಿಶ್ರಣ ಅಂದರೆ, ಅದಕ್ಕೆ ಇಷ್ಟವಾದಂಥ ಆಹಾರ ದಾಣಿ ಮಿಶ್ರಣ. ನೀವು ಒಣ ಹುಲ್ಲು ಹಸಿ ಹುಲ್ಲು ಹಾಕಿದ್ರೆ ಅದು ಆಲ್ರೆಡಿ ತಿಂದಿರುತ್ತೆ. ಇದು ಅಡಿಷ್ನಲ್ ಆಗಿ ತಿಂತಕ್ಕಂತಹ ಫುಡ್ಡು, ಬಟ್ ತುಂಬ ಇಷ್ಟಪಟ್ಟು ತಿಂತಕ್ಕಂಥ ಫುಡ್ಡು. ಸೊ ಯಾವಾಗ ನಿಮಗೆ ಆಗಲಿ ಯಾವುದಾದ್ರು ನಿಮಗೆ ನೆಚ್ಚಿನ ಅಂದರೆ ನಿಮಗೆ ತುಂಬ ಇಷ್ಟವಾದಂತಹ ಫುಡ್ಡನ್ನು ಕೊಟ್ಟಾಗ ನೀವು ತಿಂದು ಸ್ವಲ್ಪ ಅದನ್ನು ಆನಂದಿಸ್ತೀರಾ, ಫೀಲ್ ಆಗ್ತೀರಾ ಆ ಒಂದು, ಯಾಕಂದರೆ ನಿಮಗೆ ಇಷ್ಟ ಆಗಿರುತ್ತೆ. ಆ್ಯಸ್ ಇಟ್ ಈಸ್ ನಮ್ಮ ಡೈರಿ ಫಾರ್ಮ್ಗಳ ಹಸುಗಳಿಗೂ ಇಷ್ಟವಾದ ಫುಡ್ ಅಂತೆ ದಾಣಿ ಮಿಶ್ರಣ. ಸೊ ಅದನ್ನು ಕೊಟ್ಟಾಗ ತುಂಬ ಫೀಲಾಗಿ ತಿನ್ನುತ್ತೆ. ಅದರಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ನೀಟಾಗಿ ಅದಕ್ಕೆ ಸಪ್ಲೈ ಆಗೋ ರೀತಿ, ಒಟ್ಟಲ್ಲಿ ಆ ಒಂದು ಮನಸ್ಥಿತಿ ತುಂಬಾ ಆಹ್ಲಾದಕರವಾಗಿರುತ್ತೆ ದಾಣಿ ಮಿಶ್ರಣ ತಿಂದಂತಹ ಹಸುವಿನ ಮನಸ್ಥಿತಿ. ಆ ನಂತರ ನೀವು ಹಾಲು ಕರಿಯೋಕ್ಕೆ ಹೋದರೆ ಸೊ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಆರಾಮಾಗಿ ಹಾಲು ಕೊಡುತ್ತೆ. ಅದರ ಮೈಂಡ್ ಸೆಟ್ಟು ತುಂಬಾ ಉತ್ತಮವಾಗಿರುತ್ತೆ ಆ ಸಂದರ್ಭದಲ್ಲಿ. ಸೊ ಯಾರೆಲ್ಲ ಈಗೇನು ಆ ಒಂದು ದಾಣಿ ಮಿಶ್ರಣ ಹಾಲು ಕರೆಯೋದಕ್ಕಿಂತ ಮುಂಚೆ ಕೊಡ್ತಿದ್ದೀರಾ, ಸೊ ಹೇಗೆ ಕೊಡ್ತಿದ್ದೇನೆ ಅನ್ನೋದನ್ನು ನಾವು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಿ. ಹೇಗೆ ಅಂತ ಅಂದರೆ ಸೊ ನೆನೆಸ್ಬಿಟ್ಟು ಕೊಡ್ತಕ್ಕಂಥದ್ದು. ಸೊ ನೀವು ಅದೇ ರೀತಿ ಪಾಲನೆ ಮಾಡಿ, ಅದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದಾದ ನಂತರ ಉಪ್ಪನ್ನು ಮತ್ತು ಖನಿಜಾಂಶ ಮಿಶ್ರಣವನ್ನು ಅದು ಯಾವಾಗೋ ಒಂದು ಸಲ ಕೊಟ್ಟರು, ಇಲ್ಲ ಅಂತ ಅಂದರೆ ಬಿಟ್ಟರು ಕೊಡ್ಬೋದು. ಅಂದರೆ ಜ್ಞಾಪಕ ಬಂದಾಗ ಅದನ್ನು ಹಾಕ್ತಾರೆ. ಸೊ ಇಲ್ಲ ಅಂತ ಅಂದರೆ ಮರ್ತೋಗಿರ್ತಾರೆ. ಸೊ ಇದು ಒಂದು ಟೈಮ್ ಕೊಡ್ತಾರೆ, ಒಂದು ಟೈಮ್ ಬಿಡ್ತಾರೆ. ಮ್ಯಾಕ್ಸಿಮಮ್ ಮಾಡ್ತಕ್ಕಂಥ 99% ರೈತರು ಖನಿಜಾಂಶ ಮಿಶ್ರಣ ಮತ್ತು ಸಾಲ್ಟನ್ನು ಕೆಲವರು ಕೊಡ್ತಾರೆ ಬೆಳಿಗ್ಗೆ ಹಾಕಿ. ಅಂದರೆ ಈಗ ಏನಂದರೆ ಕೆಲವರು ಆಳುಗಳು ಏನು ಮಾಡ್ತಾರೆ ಅಂತಂದರೆ ಸೊ ಅವ್ರಿಗೆ ಜ್ಞಾಪಕ ಇದ್ದು ಹಾಕಿದ್ರೆ ಹಾಕ್ತಾರಿಲ್ಲ ಅಂತಂದ್ರೆ ಇಲ್ಲ. ಸೊ ಆಳುಗಳಂತ ಅಲ್ಲ, ಸೊ ಓನರ್ಸ್ ಕೂಡ ಅದೇ ಕೆಲಸನೇ ಮಾಡ್ತಾರೆ. ಸೊ ಇದನ್ನು ನೀವು ಖಂಡಿತ ಮರ್ತೋಗ್ದಲೆ ಈವ್ನಿಂಗು ಮಾರ್ನಿಂಗು ಸೊ ಟೋಟಲಾಗಿ ಅದನ್ನು ಕೊಡೋದನ್ನು ಮರಿಬೇಡಿ. ಸೊ ಅದನ್ನು ಮ್ಯಾಕ್ಸಿಮಮ್ ಮಾಡ್ತಿರೋದೆಲ್ಲ ಯಾವುದೋ ಒಂದು ಟೈಮ್ ಕೊಟ್ಟು ಇನ್ನೊಂದು ಟೈಮು ಅದನ್ನು ಗ್ಯಾಪ್ ಕೊಡ್ತಾ ಇದ್ದಾರೆ. ಸೊ ಅದು ಮಾಡೋದು ಬೇಡ. ಸೊ ಮೇಯ್ನಾಗಿ ಈಗ ನಾವು ಹೇಗೆ ಕೊಡಬೇಕು ಈ ಆಹಾರವನ್ನೆಲ್ಲ ನಾವೀಗ ಏನು ಹೇಳಿದ್ವಿ, ಹಸಿ ಮೇವು, ಒಣ ಮೇವು, ದಾಣಿ ಮಿಶ್ರಣ, ಖನಿಜಾಂಶ ಮಿಶ್ರಣ, ನೀರು ಮತ್ತು ಈ ಒಂದು ಸಾಲ್ಟು, ಉಪ್ಪನ್ನು. ಸೊ ಇಷ್ಟು ಮುಖ್ಯ ಇಂಗ್ರೀಡಿಯೆಂಟ್ಸನ್ನು ಹೇಗೆ ಕೊಡಬೇಕು ಅಂದರೆ, ಟೋಟಲ್ ಆಗಿ ನೀವೀಗ ಒಂದು 30 kg ಹಸಿ ಮೇವು, 10 kg ಒಣ ಮೇವು, ಒಂದು 4 ರಿಂದ 5 kg ದಾಣಿ ಮಿಶ್ರಣ, ಒಂದು 30 ಗ್ರಾಮ್ನಷ್ಟು ಉಪ್ಪು, ಒಂದು 50 ಗ್ರಾಮ್ನಷ್ಟು ಮಿನರಲ್ ಮಿಕ್ಸರ್, ಇಷ್ಟನ್ನು ಹೇಳಿದ್ವಲ್ಲ. ಈ ಟೋಟಲ್ ಆಗಿ ಒಂದು 2 ಪಾರ್ಟ್ಸ್ ಮಾಡಿ 2 ಭಾಗ ಮಾಡ್ಕೊಳ್ಳಿ. ಹಸಿ ಮೇವು ಇವತ್ತಿಷ್ಟು ಅಂದರೆ ಡೈಲಿ ಇಷ್ಟಿಷ್ಟು ಮೇವನ್ನು ಕೊಡ್ತಾ ಇದ್ದಾರೆ, ಅದನ್ನ 2 ಭಾಗ ಮಾಡ್ಕೊಳ್ಳಿ. ಮಾರ್ನಿಂಗ್ಗೆ ಒಂದು ಭಾಗ, ಈವ್ನಿಂಗಿಗೆ ಒಂದು ಭಾಗ. ಸೆಂಟ್ರಲ್ಲಿ ಏನಿರುತ್ತೆ ಅದನ್ನು ಬಿಟ್ಬಿಡಿ, ಗ್ಯಾಪ್ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಅದನ್ನು ಫ್ರೀಯಾಗಿ ಬಿಟ್ಬಿಡಿ. ಯಾಕೆ ಅದನ್ನು ಫ್ರೀ ಬಿಡಬೇಕು ಆ ಟೈಮಲ್ಲಿ? ಈಗ ಬೆಳಿಗ್ಗೆ ಹಾಲು ಕರೆದ ನಂತರ ನೀವು ಎಷ್ಟು ಮೇವು ಕೊಡ್ತೀರ ಅಷ್ಟನ್ನು ಕೊಟ್ಬಿಡ್ರಿ. ಯಾವಾಗ? ಮಾರ್ನಿಂಗು ಹಾಲು ಕೊಡುತ್ತೆ, ಹಾಲು ಕೊಟ್ಟ ನಂತರ ಈಗ ತಿಂಡಿ ಕೊಡ್ತೀರಾ, ಹಿಂಡಿ ಕೊಟ್ಟಿದ ನಂತರ ಹಾಲು ಕೊಡುತ್ತೆ, ಹಾಲು ಕೊಟ್ಟ ನಂತರ ನೀರು ಕೊಡ್ತೀರಾ, ನೀರು ಕೊಟ್ಟ ನಂತರ ಹಸಿ ಮೇವು, ಒಣ ಮೇವು. ಸೊ ನೀವು ಎಷ್ಟು ಡೈಲಿ ಕೊಡ್ತಾ ಇರ್ತೀರ ಆ ಒಂದು ಇದರಲ್ಲಿ 2 ಭಾಗ ಮಾಡ್ಕೊಂಡು ಅದನ್ನು ಕೊಟ್ಬಿಡಿ. ಈ ರೀತಿ ಮಾಡಿದಾಗ ಸೆಂಟ್ರಲ್ ಗ್ಯಾಪ್ ಆಗುತ್ತೆ. ಮಧ್ಯಾಹ್ನದ ಕೊಡೋದು ಬೇಡವ ಅಂತಂದ್ರೆ ಏನು ತೊಂದರೆ ಇಲ್ಲ, ಮಾರ್ನಿಂಗೇ ಕೊಟ್ಟಿರ್ತಾರೆ ಬೇಕಾದಷ್ಟು. ಈ ಗ್ಯಾಪನ್ನು ಅದಕ್ಕೆ ಮಿಲ್ಕ್ ಹಾಕೋದಕ್ಕೆ, ಆರಾಮಾಗಿ ಒಂದು ಕಡೆ ನೆರಳಲ್ಲಿ ಮಲಗಿ ಮಿಲ್ಕ್ ಹಾಕೋದಕ್ಕೆ ಗ್ಯಾಪ್ ಕೊಡಿ. ತಿಂದಂಥ ಆಹಾರ ಕರೆಕ್ಟಾಗಿ ಜೀರ್ಣ ಆಗುತ್ತೆ. ಒಂದು ವೇಳೆ ಬೆಳಿಗ್ಗೆನೇ ಕೊಟ್ಟು ಮಧ್ಯಾಹ್ನನೂ ಕೊಟ್ಟಿದ್ದೀರಂದರೆ
ಗಬ ನಿಮ್ಮ ಮುಂದೆ ಇದ್ದರೆ ಅವು ತಿಂತಾನೆ ಇರ್ತವೆ. ಸೊ ಗಬ ತಿಂದು ಆಸ್ ಇಟ್ ಈಸ್ ಅದು ಜೀರ್ಣಕ್ರಿಯೆಗೆ ಒಳಪಡದಲ್ಲೇ ಆಸ್ ಇಟ್ ಈಸ್ ಸಗಣಿ ಮುಖಾಂತರ ಹೊರಕ್ಕೆ ಹೋಗುತ್ತೆ. ಸೊ ಅದು ಕರೆಕ್ಟಾಗಿ ನೀವು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಈವ್ನಿಂಗು ಅಷ್ಟೇ, ನೀವು ದಾಣಿ ಮಿಶ್ರಣ ಕೊಡ್ತೀರಾ, ಅದರಲ್ಲಿ ಮಿನರಲ್ ಮಿಕ್ಸರು ಸಾಲ್ಟ್ ಎಲ್ಲವನ್ನು ಮಿಕ್ಸ್ ಮಾಡಿರ್ತೀರ. ಅದಾದ ನಂತರ ನೀರು ಕೊಡ್ತೀರಾ, ಹಾಲು ಕರೆದ ನಂತರ ನೀರು ಕೊಡ್ತೀರಾ. ನೀರು ಕೊಟ್ಟಾದ ನಂತರ ಮೇವು, ಹಸಿ ಮೇವು, ಒಣಮೇವು ಮತ್ತು ಸಮಭಾಗ, ಅಂದರೆ ಮಾರ್ನಿಂಗಿಗೆ ಒಂದು ಭಾಗವನ್ನು ಇಟ್ಕೊಂಡಿರ್ತೀರ, ಈವ್ನಿಂಗ್ಗೆ ಒಂದು ಭಾಗ ಇಟ್ಕೊಂಡಿರ್ತೀರ. ಈ ರೀತಿಯಾಗಿ ನೀವು ಮಾಡಿ. ಮತ್ತು ನೀರನ್ನು ಯಾವ ರೀತಿ ಕೊಡಬೇಕು, ನೀರು ಕಂಪಲ್ಸರಿ ನೀವು ಸದಾಕಾಲ ಅದಕ್ಕೆ ಅವೈಲಬಿಲಿಟಿ ಇರೋ ರೀತಿ ನೀವು ನೋಡ್ಕೋಬೇಕು. ಯಾಕೆಂದರೆ ನೀರು ತುಂಬ ಮಹತ್ವವಾಗಿರೋದು. ಸೊ ಈ ರೀತಿಯಾಗಿ ಕೊಡದಲ್ಲೇ ನಾನು ಹೊಟ್ಟೆ ತುಂಬ ಬೇಯಿಸ್ತಾ ಇದ್ದೀನಿ, ಅಂದರೆ ಬೇಕಾದಷ್ಟು ಫುಡ್ ಕೊಡ್ತಾ ಇದ್ದೀನಿ, ಬೇಕಾದಷ್ಟು ದಾಣಿ ಮಿಶ್ರಣ ಕೊಡ್ತಾ ಇದ್ದೀನಿ, ಹಾಲು ಬರ್ತಿಲ್ಲ ಸರ್, ಏನಾಗಿದೆ ನಿಮ್ಮ ಕಾಮೆಂಟ್ಗಳಲ್ಲಿ ಕೇಳ್ತಕ್ಕಂಥದ್ದು ನಮ್ಮ ಒಂದು ಮಿತ್ರರು ಏನು ಪ್ರಾಬ್ಲಮ್ ಇದೆ. ಸೊ ಖಂಡಿತ ಈ ರೀತಿಯಾಗಿ ಪ್ರಾಬ್ಲಮ್ ಇರುತ್ತೆ. ಶಾಸ್ತ್ರೀಯವಾಗಿ ನಾವು ಮೇವನ್ನು ಕೊಡಬೇಕು ಅಂದರೆ ಈ ರೀತಿಯಾಗಿ ಕೊಡೋಣ, ಹೆಚ್ಚು ಲಾಭದಾಯಕವಾಗಿರುತ್ತೆ. ಅಂದರೆ ತುಂಬಾ ನಮಗೆ ಆರಾಮದಾಯಕ, ನಮಗೆ ಕೆಲಸ ಕಡಿಮೆ ಆಗುತ್ತೆ, ಪ್ಲಸ್ ಹೆಚ್ಚು ಉತ್ಪಾದನೆಗೆ ಸಹಕಾರಿಯಾಗುತ್ತೆ. ಸೊ ಖಂಡಿತ ಈ ರೀತಿಯಾಗಿ ಮೇವನ್ನು ಮತ್ತು ದಾಣಿ ಮಿಶ್ರಗಳನ್ನು ಕೊಡ್ತಾ ಹೋದರೆ ನಾವು ಒಳ್ಳೆಯ ಒಂದು ಉತ್ಪಾದನೆಯನ್ನು ಮಾಡಬಹುದು, ಉತ್ತಮ ಆದಾಯವನ್ನು ಗಳಿಸ್ಬೋದು. ಸೊ ಖಂಡಿತ ಎಲ್ಲ ರೈತ ಮಿತ್ರರು ಈ ರೀತಿಯಾಗಿ ನೀವು ನಿಮ್ಮ ಒಂದು ಮೇವು ಪದ್ಧತಿಯನ್ನು ಬಳಕೆ ಮಾಡಿಕೊಂಡು ಅಳವಡಿಸ್ಕೊಂಡು ಸೊ ಒಳ್ಳೆ ಹಾಲನ್ನು ಉತ್ಪಾದಿಸ್ತೀರ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.